ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡೋಣ. ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಥರ್ಡ್ ಪಾರ್ಟಿ ಇದ್ದರೆ ಅಥವಾ ಬೇರೆ ಯಾರಾದರೂ ಥರ್ಡ್ ಪಾರ್ಟಿ ಲವ್ ಲೈಫಲ್ಲಿ ಇದ್ದರೆ ಅಂತ ಹಾಕಿದ್ರೆ ನಿಜವಾಗ್ಲೂ ಥರ್ಡ್ ಪಾರ್ಟಿ ಇದ್ದಾರೆ. ಇದು 3 ನೋಡಿ ಮುಳುಗ್ತಾನೆ ಇಲ್ಲ, ತೇಲ್ತಾನೆ ಇದೆ. ಬನ್ನಿ ಶುರು ಮಾಡೋಣ. ಓ ನೋ 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 ಎಸ್, ಥರ್ಡ್ ಪಾರ್ಟಿ ಇದ್ದಾರೆ. ಅವರು ನಿಮ್ಮ ಪಾರ್ಟ್ನರ್ ಜೊತೆ ಏನೋ ಗುಪ್ತುಗು ಅಂದರೆ ಏನೋ ಮಾತಾಡ್ತಾ ಇದ್ದಾರೆ. ಅವರಿಬ್ಬರ ಮಧ್ಯೆ ಏನೋ ಆರ್ಗ್ಯುಮೆಂಟ್ ನಡೀತಾ ಇದೆ, ಜಗಳ ನಡೀತಾ ಇದೆ ಅನ್ನೋವಂಥದ್ದು ಇದೆ. ಥರ್ಡ್ ಪಾರ್ಟಿಗೆ ಒಬ್ಬ ಥರ್ಡ್ ಪಾರ್ಟಿ ಇದ್ದಾರೆ, ಅವರಿಂದ ಒಂದು ಸ್ವಲ್ಪ ಸಮಸ್ಯೆ ಆಗ್ತಿದೆ ಹೇಳ್ಕೊಟ್ಟು ಅನ್ನುವಂಥದ್ದು ಇದೆ. ಫ್ರೆಂಡ್ ಸರ್ಕಲ್ ಜೋರಾಗ್ತಾ ಇದೆ, ಹಾಗಾಗಿ ಅವರಿಬ್ಬರು ಮತ್ತೆ ಒಂದಾಗ್ತಾ ಇದ್ದಾರೆ, ದೂರ ಆಗ್ತಿದ್ದಾರೆ, ಒಂದಾಗ್ತಿದ್ದಾರೆ, ಈ ಥರ ಇದೆ ಅನ್ನುವಂಥದ್ದು ಇದೆ. ಮತ್ತು ಪ್ರೆಗ್ನೆನ್ಸಿ ವಿಚಾರನ ಇಟ್ಕೊಂಡು ಅವರು ಆಟ ಆಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಕೆಲವ್ರಿಗೆ ಒಬ್ಬರೇ ಥರ್ಡ್ ಪಾರ್ಟಿ ಇದ್ದಾರೆ, ಕೆಲವ್ರಿಗೆ ಎಷ್ಟೊಂದು ಜನ ಇದ್ದಾರೆ. ಹಾಗಾಗಿ ಥರ್ಡ್ ಪಾರ್ಟಿಗಳು ಮನೆ ಖಾಲಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ಅನ್ನುವಂಥದ್ದು ಇದೆ. ಒಂದು ರೀತಿ ಕರ್ಲಿ ಹೇರ್, ತಲೆ ತುಂಬ ಹೇರ್ ಇರುವಂಥ ಒಂದು ಮೇಲ್ ಪರ್ಸನ್ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಇನ್ನೊಬ್ಬ ಪರ್ಸನ್ ಒಂದು ಸ್ವಲ್ಪ ಬಾಲ್ಡ್ ಹೆಡ್, ಅಂದರೆ ಕೂದಲು ಹಿಂದೆವರೆಗೂ ಖಾಲಿ ಇರುತ್ತಲ್ಲ, ಆ ಥರದೊಬ್ಬರು ಮೇಲ್ ಪರ್ಸನ್ ಕಾಣಿಸ್ತಾ ಇದ್ದಾರೆ. ಮೇ ಬಿ ಇವರಿಬ್ರು ಏನೋ ಗಾಸಿಪ್ಪು ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿಯಲ್ಲಿ ಕೆಲವರಿಗೆ ಸದ್ಯಕ್ಕೆ ಏನೋ ಒಂದಷ್ಟು ನೆಗೆಟಿವಿಟಿನ ಮಾಡ್ಕೊಂಬಂದಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಪಾಕೆಟಿಂದ ಏನೋ ಒಂದಷ್ಟು ವಸ್ತುಗಳನ್ನ ತಗೊಂಡು ಏನೋ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರಕ್ಕೆ ತಮ್ಮ ಮುಂದಿನ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಥರ್ಡ್ ಪಾರ್ಟಿ ಒಂದಷ್ಟು ಏನೋ ನೆಗೆಟಿವಿಟಿನ ಮಾಡಿ, ಜೊತೆಗೆ ನಿಮ್ಮ ಪಾರ್ಟ್ನರ್ನ ಅವ್ರ ಜೊತೆ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಅವ್ರ ಪಾರ್ಟ್ನರು ಮತ್ತು ಅವರು ಸೇರಿ ನಿಮ್ಮ ಪಾರ್ಟ್ನರ್ ಇರಬಹುದು ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಇರಬಹುದು, ಇವರಿಂದ ಒಂದಷ್ಟು ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅಥವಾ ಸಮಸ್ಯೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಒಂದು ರೀತಿ ಜೋಕರ್ ಥರ ಕಾಣಿಸ್ತಾ ಇದೆ ನನಗೆ, ದ ಫೂಲ್ ಥರ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಸಿಂಗಲ್ ಪೇರೆಂಟ್ ಯಾರಿದ್ದೀರಾ, ಮಕ್ಕಳಿಗೋಸ್ಕರ ಏನೋ ಒಂದು ನಿರ್ಧಾರನ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೋ ಥರ್ಡ್ ಪಾರ್ಟಿ ನಾಯಿ ಕೂಡ ಗಿಫ್ಟ್ ಮಾಡ್ತಾರೆ, ಪಪ್ಪಿ ನಾಯಿನ ಕೂಡ ಗಿಫ್ಟ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಬೇರೆಯವರ ಮಗುನ ತಮ್ಮ ಮಗು ಅಂತ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು ಅಥವಾ ಒಪ್ಕೊಂಡು ಅವ್ರ ಜೊತೆ ರಿಲೇಶನ್ಶಿಪ್ ಮುಂದುವರ್ಸೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ದಾರೆ. ಕೆಲವರಿಗೆ ನಿಮ್ಮ ಥರ್ಡ್ ಪಾರ್ಟಿ ಏನಿದ್ದಾರೆ ಅವರು ನಿಮ್ಮ ಪಾರ್ಟ್ನರಿಗೆ ಕಾರ್ಮಿಕ್ ಸೋಲ್ಮೇಟ್ ಇದ್ದಾರೆ, ಹಾಗಾಗಿ ಆ ರಿಲೇಶನ್ಶಿಪ್ ಮುಂದುವರಿತಾ ಇದೆ ಅನ್ನುವಂಥದ್ದು ಇದೆ. 90% ಇಲ್ಲಿ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರು ಈ ರಿಲೇಶನ್ಶಿಪ್ಪನ್ನು ಬಿಟ್ಬಿಟ್ಟು ಹೊರಗೆ ಬರ್ತಾರೆ. ವಿತಿನ್ 20 days ಒಳಗೆ ಇದು ಎಂಡ್ ಆಗುತ್ತೆ ಅನ್ನುವಂಥದ್ದು ಇದೆ. ಎಸ್, ಜೊತೆಗೆ ನಿಮ್ಮ ಪಾರ್ಟ್ನರು ಅಥವಾ ಬೇರೆ ಯಾರೋ ಎಲ್ಲೋ ಹೋಗಿದ್ದಾರೆ, ಹೋಗಿ ಬರಬೇಕಾದ್ರೆ ಅವರು ಸ್ಲಿಪ್ ಆಗಿ ಬಿದ್ದು ಒಂದಷ್ಟು ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಅವರು ಬಿಟ್ಟು ಬರಬೇಕು ಅಂದರೂ ಕೂಡ ಒಂದಷ್ಟು ಸಮಸ್ಯೆನ ಮಾಡ್ತಿದ್ದಾರೆ. ಒಂದು ರೀತಿ ಮುತ್ತಿನ ಮತ್ತೇರಿಸಿ ಅವರು ಬರೋಕ್ಕಾಗ್ದಿರ ಹಾಗೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಎಸ್, ಏನೋ ಒಂದು ದೊಡ್ಡ ಆರ್ಗ್ಯುಮೆಂಟ್ ನಡೆಯುತ್ತೆ, ಅದು ತುಂಬ ದೊಡ್ಡ ಮಟ್ಟದಲ್ಲಿ ಹೋಗಿ ಒಂದು ದಾರುಣ ರೀತಿಲಿ, ಒಂದು ಕೆಟ್ಟ ರೀತಿಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮಲ್ಲಿ ಕೆಲವರು ತುಂಬ ನೆಗೆಟಿವಿಟಿನ ಮಾಡಿಸ್ಕೊಂಬಂದಿರೋ ಅಂಥದ್ದು ನಿಮ್ಮ ಪಾರ್ಟ್ನರ್ ಅಥವಾ ಥರ್ಡ್ ಪಾರ್ಟಿ ಬಗ್ಗೆ ತುಂಬ ಕೆಟ್ಟ ರೀತಿಲಿ ಯೋಚನೆ ಮಾಡಿ ಅವರಿಗೆ ಸಮಸ್ಯೆ ಆಗೋ ರೀತಿಲಿ, ಅಥವಾ ನಿಮ್ಮ ಪಾರ್ಟ್ನರಿಗೆ ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ವೈಫಿಗೆ ಸಮಸ್ಯೆ ಆಗೋ ರೀತಿಲಿ ಏನು ಮಾಡ್ಕೊಂಬಂದಿದ್ದೀರಾ ಅದು ಕೂಡ ಅವರಿಗೆ ಆಗಿ ಅದರಿಂದ ಕೂಡ ಅವರು ಸಮಸ್ಯೆನ ಅನುಭವಿಸ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ, ನೀವೇ ತಪ್ಪು ಮಾಡಿದ್ರಿ ಅಥವಾ ನೀವು ಅವರಿಗೆ ಈ ಥರ ಪ್ರಯೋಗಗಳನ್ನ ಮಾಡಿಸಿದ್ರಿ ಅನ್ನೋದು
ಮುಂದಿನ ದಿನಗಳಲ್ಲಿ ಅವರಿಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸಾಕ್ಷಿ ಸಮೇತ ನೀವು ಅವರಿಗೆ ಸಿಕ್ಕಾಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರು ಯಾವುದೇ ರೀತಿಯಲ್ಲಿ ತಪ್ಪು ಮಾಡಿದ್ರು ಕೂಡ ಕೆಲವು ಸತಿ ಕಾರ್ಮಿಕ್ ಇದ್ರೆ ಅಥವಾ ಪಾಸ್ಟ್ ಲೈಫ್ ಎನರ್ಜಿ ಇದ್ರೆ, ಪಾಸ್ಟ್ ಲೈಫ್ ಎನಿಮಿ ಇದ್ರೆ, ಅಥವಾ ನಿಮ್ಮ ಮತ್ತು ನಿಮ್ಮ ಸೋಲ್ಮೇಟ್ ಅಥವಾ ನಿಮ್ಮ ಮತ್ತು ನಿಮ್ಮ ಹಸ್ಬೆಂಡ್ ಡಿವೈನ್ ಪಾರ್ಟ್ನರ್ಶಿಪ್ ಅಲ್ಲಿ ನೀವಿದ್ರೆ, ಒಬ್ಬ ಕಾರ್ಮಿಕ್ ಎಂಟ್ರಿ ಆಗ್ಬೇಕು ಅಂತಿದ್ರೆ, ಸೊ ನೀವಲ್ಲ, ಯಾರು ಅದನ್ನ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಹಾಗೆ ಆಗತ್ತೆ. ಮತ್ತೆ ಕೆಲವು ಸತಿ ಗ್ರಹಗತಿಗಳಲ್ಲಿ ಶನಿ ಮಹಾತ್ಮ ಕೇತು ಇವರೆಲ್ಲರೂ ಇದ್ರೆ ಸೊ ಬ್ರೇಕಪ್ ಆಗ್ಲೇಬೇಕು, ನಿಮ್ ಜೊತೆ ಅವರ ಬ್ರೇಕಪ್ ಆಗ್ಬೇಕಿತ್ತು, ಆಗತ್ತೆ, ಆ ಥರದ್ದು ಆಗ್ಬಿಡುತ್ತೆ. ಸೊ ಹಾಗಾಗಿ ಈಗ ನೀವು ಸದ್ಯಕ್ಕೆ ಒಂಚೂರು ಶಾಂತಿ ಸಮಾಧಾನನ ತಗೊಂಡು ಪ್ರೀತಿಯಿಂದ ನಿಮ್ಮ ಪಾರ್ಟ್ನರ್ನ ನಿಮ್ಮ ಜೀವನಕ್ಕೆ ಒಲಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್, ತುಂಬಾ ಕಣ್ಣೀರು ಹಾಕ್ತಾ ಇದ್ದೀರಾ, ತುಂಬಾ ಕಣ್ಣೀರು ಹಾಕಿದ್ದೀರಾ, ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದಾರೆ ಥರ್ಡ್ ಪಾರ್ಟಿ, ಇಲ್ಲ ಅಂತ ಇಲ್ಲ. ಜೊತೆಗೆ ನಿಮ್ಮ ಪಾರ್ಟ್ನರು ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಅಥವಾ ನಿಮ್ಮ ಯಾರೇ ಲವರ್ ಇರಬಹುದು, ಅವರು ಕೂಡ ನಿಮಗೆ ತುಂಬ ಕಣ್ಣೀರು ಹಾಕ್ಸಿರಬಹುದು, ಸಾಕಷ್ಟು ಸಮಸ್ಯೆನ ಮಾಡಿರಬಹುದು. ಬಟ್ ನಿಮ್ಗೇನು ಸಮಸ್ಯೆ ಮಾಡಿದ್ರು, ನಿಮ್ಗೇನು ತೊಂದರೆ ಮಾಡಿದ್ರು, ಅದೇ ಸಮಸ್ಯೆನ ಅದೇ ತೊಂದರೆನ ಅವರು ಸ್ಟಿಲ್ ಇವಾಗೂ ಕೂಡ ಅನುಭವಿಸ್ತಿದ್ದಾರೆ. ಏನಂದ್ರೆ ಅವ್ರಿಗೆ ಹೇಳ್ಕೊಳ್ತಿಲ್ಲ, ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಸೊ ಇಬ್ಬರ ಮಧ್ಯೆ ಇರುವಂತ ರಿಲೇಶನ್ಶಿಪ್ ತುಂಬಾ ಮಟ್ಟಿಗೆ ಹಾಳಾಗಿದೆ, ಹಾಳಾಗಿದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಯಾವುದೋ ಒಂದು ಶಿವನ ದೇವಸ್ಥಾನದಲ್ಲಿ ಹೋಗಿ ಒಂದಷ್ಟು ತಲೆ ಚೆಚ್ಕೊಂಡು ಇಬ್ರು ಜಗಳ ಆಡ್ತಿದ್ದಾರೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದು ಯಾಕೆ ಹಾಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಎಲ್ಲೋ ಒಂದು ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ ಇಬ್ರು. ದೇವಸ್ಥಾನ, ಶಿವನ ದೇವಸ್ಥಾನ ಅಂತ ಅನ್ನಿಸ್ತಾ ಇದೆ, ಅಲ್ಲಿ ಹೋಗಿ ಆಣೆ ಪ್ರಮಾಣನ ಮಾಡಿ ಬರ್ತಿದ್ದಾರೆ. ಮೇ ಬಿ ಥರ್ಡ್ ಪಾರ್ಟಿನೂ ನಿಮ್ಮ ಪಾರ್ಟ್ನರ್ ಇರಬಹುದು. ನಾನು ಬೇರೆ ಕ್ಯಾನ್ಲಲ್ಲಿ ಮುಂದುವರಿಸ್ತೀನಿ. ಎಸ್, ಸೊ ಯಾರೋ ಕೇಳ್ತಿದ್ದಾರೆ ಯಾಕೆ ಈ ಕಲರಲ್ಲಿ ತಗೊಂಡಿದ್ದೀರಾ ಅಂತ. ಇದು ಮಾಮೂಲಿ ಕ್ಯಾಂಡಲ್ ಅಲ್ಲ, ಇದು ಸ್ಪೆಲ್ ಕ್ಯಾಂಡಲ್. ಸೊ ಈ ಕ್ಯಾಂಡಲ್ ತಗೊಂಡಿರೋದೇ ಥರ್ಡ್ ಪಾರ್ಟಿ ರಿಮೂವ್ ಆಗಲಿಕ್ಕೆ. ಸೊ ರಿಮೂವ್ ಆಗ್ತಾರೆ. ಸೊ ಇದರಲ್ಲಿ ಎಷ್ಟು ಎನರ್ಜಿ, ಎಷ್ಟು ಸ್ಪೆಲ್ ಹಾಕಿದ್ದೀವಿ ಅಂದರೆ, ಸೊ ಥರ್ಡ್ ಪಾರ್ಟಿ ಯಾರೇ ಇರಲಿ, ಅದೆಷ್ಟೇ ದೊಡ್ಡ ಪ್ರಯೋಗ ಮಾಡಿಕೊಂಡೇ ನಿಮ್ಮ ಜೀವನದಲ್ಲಿ ಇರಲಿ, ಸೊ ಎಲ್ಲರೂ ಕೂಡ ನಾರ್ಮಲ್ ಆಗಿ ರಿಮೂವ್ ಆಗಿಬಿಡ್ತಾರೆ. ಈವನ್ ನೀವು ಈ ರೀಡಿಂಗ್ ನೋಡಿದವ್ರು ಪ್ರತಿಯೊಬ್ಬರು ನೀವೇನು ಪ್ರಯತ್ನ ಪಡಲಿಲ್ಲ ಅಂದರೂ ಕೂಡ, ಎಂಥದ್ದೇ ನೆಗೆಟಿವಿಟಿ ಆಗಿರಲಿ, ಎಂಥದ್ದೇ ಸಮಸ್ಯೆ ಇರಲಿ, ಅಥವಾ ಯಾರೇ ಪ್ರಯೋಗ ಮಾಡಿರಲಿ, ಎಂಥ ಪ್ರಯೋಗನೇ ಆಗಿರಲಿ, ಅದೆಲ್ಲವೂ ಕೂಡ ರಿಮೂವ್ ಆಗಿ ನಿಮ್ಮದು ನಿಜವಾದ ಪ್ರೀತಿ ಆಗಿದ್ರೆ, ಹಾನೆಸ್ಟ್ ಆಗಿದ್ರೆ, ಪ್ರಾಮಾಣಿಕವಾಗಿ ಇದ್ರೆ, ಖಂಡಿತವಾಗ್ಲೂ ನಿಮ್ಮ ಪ್ರೀತಿ ನಿಮ್ಮ ಜೀವನಕ್ಕೆ ವಾಪಸ್ ಬರುತ್ತೆ. ಇದು ವಾಗ್ದೇವಿ ಚಾನಲ್ಲಿನ ಈ ರೀಡಿಂಗಿನ ಸತ್ಯ ಇದೆ. ಎಷ್ಟು ದಿವಸದಲ್ಲಿ ಆಗುತ್ತೆ ಅಂತ ಯಾರೋ ಕೇಳ್ತಿದ್ದಾರೆ. ಇಟ್ಸ್ ಡಿಪೆಂಡ್ ಆನ್ ಯುವರ್ ರಾಶಿ, ನಿಮ್ಮ ನೇಮ್ ಮೇಲೆ, ನಿಮ್ಮ ರಾಶಿ ಮೇಲೆ, ನಿಮ್ಮ ಗ್ರಹಾಧಿಪತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ನಿಮ್ಮ ಸದ್ಯದ ಎನರ್ಜಿ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ, ಹೌ ಪಾಸಿಟಿವ್ ಯು ಆರ್ ಅನ್ನುವಂಥದ್ದು. ಸೊ ಎಷ್ಟು ಪಾಸಿಟಿವ್ ಆಗಿ ಇರ್ತೀರೋ ಅಷ್ಟು ಪಾಸಿಟಿವ್ ಆಗಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮಗೆ ಆದಷ್ಟು ಬೇಗನೆ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮಗೆ ಯಾರೋ ಹೊಸಬ್ರು ಒಂದು ಲವ್ ಗಿಫ್ಟ್ ಕೊಡುವಂಥ ಸಾಧ್ಯತೆ ಇದೆ, ಏನೋ ಒಂದು ಪರ್ಸ್ನಲೈಸ್ ಗಿಫ್ಟ್ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪರ್ಸನ್ ಕೂಡ ನಿಮಗೆ ಗಿಫ್ಟ್ ತಂದು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರು ಬರೀ ಲವ್ ಮಾಡ್ಕೊಂಡಿದ್ದೀರಾ, ಕಮಿಟ್ಮೆಂಟ್ ಸಿಗ್ತಿಲ್ಲ ಅನ್ನೋರಿಗೆ ಕಮಿಟ್ಮೆಂಟ್ ಬರುವಂಥ ಸಾಧ್ಯತೆ ಇದೆ. ಫ್ರೆಂಡ್ ಸರ್ಕಲಿಂದ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಬರುತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಮ್ಯಾರೇಜ್ ಕಮಿಟ್ಮೆಂಟ್ ಬರುತ್ತೆ. ತುಂಬ ಟ್ರೂ ಲವ್ ಅನ್ನುವಂಥದ್ದು, ಟ್ಯಾಗ್ ಯುವರ್ ಟ್ರೂ ಲವ್ ಅಂತಾರಲ್ಲ, ಆ ಥರ ನಿಜವಾದ ಪ್ರೀತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಇರ್ಬೋದು, ಪ್ರೆಗ್ನೆನ್ಸಿ ಟೈಮಲ್ಲಿ ಇರ್ಬೋದು, ಏನೋ ಒಂದಷ್ಟು ನೆಗೆಟಿವಿಟಿ ನಿಮ್ಮ ಜೀವನಕ್ಕೆ ಬಂದು ನಿಮ್ಮ ದೇಹದಲ್ಲಿ ಸೇರ್ಕೊಂಡಿದೆ. ಅದನ್ನು ಒಂಚೂರು ದೂರ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬ ಜನರ ದೃಷ್ಟಿ ನಿಮ್ಮ ಮೇಲೆ ಇದೆ, ಹಾಗಾಗಿ ಒಂದಷ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ಹೆವಿಯಾಗಿ ಸಮಸ್ಯೆ ಅನ್ನೋದು ಉದ್ಭವ ಆಗಿದೆ ಅನ್ನುವಂಥದ್ದು ಇದೆ. ಯಾರಿಗೋ ಒಂದಷ್ಟು ಬ್ಲಡ್ಡು ಲೀಕ್ ಆಗ್ತಿದೆ, ಅಥವಾ
ಏನೋ ಸಮಥಿಂಗ್ ಬ್ಲಡ್ ಏನೋ ಗೊತ್ತಿಲ್ಲ, ಬ್ಲಡ್ಡಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಇದೆ. ಏನು ಹೊಡೆದಾಟ ಮಾಡಿಕೊಂಡು ಬ್ಲಡ್ ಬರೆಸ್ಕೊಳ್ತಾರೋ ಅಥವಾ ಅವರೇ ಏನಾದರೂ ಇದು ಮಾಡ್ಕೊಳ್ತಾರೋ ಗೊತ್ತಿಲ್ಲ, ಆ ಥರ ಇದೆ. ಕೆಲವರು ಬ್ಲಡ್ಡಿಂದ ಒಂದಷ್ಟು ಪ್ರಯೋಗಗಳನ್ನ ಮಾಡಿದ್ದಾರೆ. ಹಾಗಾಗಿ ಈ ಒಂದು ರಿಲೇಶನ್ಶಿಪ್ ಏನಿದೆ ಅದು ಮುಗಿತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಅನ್ನುವಂಥದ್ದು ಇದೆ. ಇದನ್ನ ಆದಷ್ಟು ಬೇಗ ರಿಮೂವ್ ಮಾಡಿಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ತುಂಬಾ ಮೂಡ್ ಸ್ವಿಂಗ್ಸ್ ಅಲ್ಲಿ ಇದ್ದಾರೆ, ಯಾವುದೇ ನಿರ್ಧಾರ ತಗೊಳಕ್ಕಾಗ್ದಿರ ಒದ್ದಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಪ್ರೀತಿ ಇದೆಯೋ ಇಲ್ವೋ ಅಂದ್ರೆ, ಸೊ ನಿಮ್ಮ ಬಗ್ಗೆ ಅಗಾಧವಾದಂತ ಪ್ರೀತಿ ಇದೆ, ತುಂಬಾ ದುಃಖ ಕೂಡ ಇದೆ. ಕೆಲವು ಸತಿ ಕೈ ಮೀರಿ ಹೋಗುತ್ತೆ ಪರಿಸ್ಥಿತಿ, ಅದನ್ನ ವಾಪಸ್ ತಗೊಂಬರೋದು ಅಥವಾ ಆ ರಿಲೇಶನ್ಶಿಪ್ ಅನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ದಿರೋ ಒಂದಷ್ಟು ಸಮಸ್ಯೆಗಳಾಗತ್ತೆ. ಸೊ ಹಾಗಾಗಿ ಆ ರಿಲೇಶನ್ಶಿಪ್ ಅನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶನ ಕೊಟ್ಟಿದ್ದೆ ಆದ್ರೆ, ಅಥವಾ ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಇಬ್ರು ಕೂಡ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ತುಂಬಾ ಕಣ್ಣೀರ್ ಹಾಕ್ತಿದ್ದಾರೆ, ಆ ಕಣ್ಣೀರ್ನು ಕೂಡ ಹಾಕಬೇಡಿ ಅನ್ನುವಂಥದ್ದು ಇದೆ. ದೊಡ್ಡ ದೊಡ್ಡ ಮಟ್ಟದಲ್ಲಿ ಪ್ರಯೋಗ ಆಗಿದೆ. ಅದು ಹೇಗೆ ನಿಮ್ಮ ಪಾರ್ಟ್ನರ್ ಇನ್ನೂ ಜೀವಂತವಾಗಿದ್ದಾರೋ ಅದೇ ಆಶ್ಚರ್ಯ ಅನ್ನುವಂಥ ರೀತಿಲಿ ಇಲ್ಲಿ ಇದೆ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಏನೇ ಇದ್ರೂ ನಿಮ್ಮ ಮನೆ ದೇವ್ರನ್ನ ಮತ್ತೆ ನಿಮ್ಮ ಗ್ರಾಮ ದೇವತೆನ ಬೇಡ್ಕೊಳ್ಳಿ. ಇವರಿಬ್ರು ನಿಮ್ಮ ಜೀವನದಲ್ಲಿ ಇರೋವರೆಗೂ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಅವರು ಕಾಪಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಕಾಲಾಯ ತಸ್ಮೈ ನಮಃ, ಕಾಯಿರಿ ಮಕ್ಕಳ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಯಾರೋ ಮಕ್ಳಿಗೋಸ್ಕರ ಆದರೂ ಅವರು ವಾಪಸ್ ಬರಬೇಕು ಮ್ಯಾಮ್ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಬರ್ತಾರೆ. ಅವ್ರು ನಿಮ್ಮನ್ನು ಬಿಟ್ಟು ಹೋಗಿಲ್ಲ, ಜಸ್ಟ್ ಈಗೋ ಹರ್ಟ್ ಆಗಿದೆ, ಅವರಿಗೆ ಗಾಸಿಪ್ಗಳು ತುಂಬ ತಲೆನೋವು ತರ್ತಿದೆ ಅನ್ನುವಂಥದ್ದು ಇದೆ. ಲಿಟರ್ಲಿ ಹೇಳಬೇಕು ಅಂದರೆ, ಅವ್ರು ಹೋಗಿರೋದ್ರಿಂದ ಯಾರಿಗಾದ್ರೂ ಸಮಸ್ಯೆ ಅಂತ ಆಗಿದ್ರೆ ಅದು ಅವರಿಗೇನೆ. ಯಾರಿಗಾದ್ರೂ ಸಮಸ್ಯೆ ಆಗಿದೆ ಥರ್ಡ್ ಪಾರ್ಟಿಯಿಂದ ಅಂದರೆ, ಸೊ ನಿಮ್ಮ ಪಾರ್ಟ್ನರಿಗೆ, ಅವ್ರು ಯಾರೇ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್, ವೈಫ್, ಲವರ್, ಫ್ರೆಂಡ್, ಯಾರೇ ಆಗಿರಲಿ, ಸೊ ಅವರಿಗೆ ಸಮಸ್ಯೆ ಆಗಿದೆ, ಅವರಿಗೇನೆ ಇದೊಂದು ಮಾರಣಾಂತಿಕವಾಗಿ ಪ್ರಯೋಗನ ಮಾಡಿ ಎಲ್ರಿಗೂ ಅಲ್ಲ, ಕೆಲವರಿಗೆ ಕಾಣಿಸ್ತಾ ಇದೆ. ಏನು ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಸೊ ತಲೆಗೆ ಪೆಟ್ಟಾಗಿ ಒಂದಷ್ಟು ಸಮಸ್ಯೆ ಆಗಿದೆ ಅನ್ನುವಂಥದ್ದು ಇದೆ. ಸೊ ಒಂದ್ರ ಮೇಲೆ ಒಂದು ಮಲ್ಗಿಸಿ ಏನೋ ಪ್ರಯೋಗ ಶವದ ರೀತಿಲಿ ಕಾಣಿಸ್ತಿದೆ. ಸಾರಿ, ಕೆಲವೆಲ್ಲ ಹೇಳಕ್ ಭಯ ಆಗುತ್ತೆ, ಹೆದರ್ಸೋ ಉದ್ದೇಶ ಇಲ್ಲ, ಬಟ್ ನಂಗೆ ಇಲ್ಲಿ ಕಾಣಿಸೋದನ್ನ ನಾನು ಹೇಳ್ತಾ ಇದ್ದೀನಿ. ಬಟ್ ಆದಷ್ಟು ಬೇಗ ಇದೆಲ್ಲವೂ ಕೂಡ ರಿಮೂವ್ ಆಗತ್ತೆ, ಏನೂ ಚಿಂತೆ ಮಾಡಬೇಡಿ ಅಂತ ಹೇಳಬಲ್ಲೆ. ಒಂದು ಪಾಸಿಟಿವ್ ಆಗಿ ಇರಿ. ಪಾಸಿಟಿವ್ ಆಗಿ ಇದ್ದಷ್ಟು ನಿಮ್ಮ ಜೀವನದಲ್ಲಿರುವಂಥ ಬಹಳಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಎಂಥದ್ದೇ ಬಂಧನ ಮಾಡಿರಲಿ, ಎಲ್ಲವೂ ಕೂಡ ಈಗ ರಿಮೂವ್ ಆಗುತ್ತೆ. ಜಸ್ಟ್ ಈಗ ಕ್ಯಾಂಡಲ್ ಎಂಡ್ ಆಗೋವರೆಗೂ ನೀವೇನು ಮಾಡಿ ಅಂದರೆ, ನೀವು ನಿಮ್ಮ ಪಾರ್ಟ್ನರ್ ಸೇಫ್ ಆಗಿ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಷನಲ್ಲಿ ಇದೆ ಅಂತ ಹೇಳ್ಕೊಳ್ಳಿ. ಜೊತೆಗೆ ಥರ್ಡ್ ಪಾರ್ಟಿ ರಿಮೂವ್ ಆಗಿದ್ದಾರೆ ಅಂತ ಹೇಳ್ಕೊಳ್ಳಿ. ಎಂಥದೇ ಬಂಧ ಇದ್ರೂ ಕಟ್ ಆಗೋ ರೀತಿಲಿ ಹೀಲಿಂಗನ್ನು ಇವಾಗ ಮಾಡೋಣ. ಜಸ್ಟ್ ಸೈಲೆಂಟಾಗಿ ನಿಮ್ಮ ಆಸೆ ಏನಿದೆ ಅದು ಹೇಳ್ಕೊಳ್ಳಿ. ಗಮನ ಇರಲಿ, ಒಳ್ಳೆ ಉದ್ದೇಶಗಳು ಮಾತ್ರ ಈಡೇರುತ್ತೆ, ಕೆಟ್ಟ ಉದ್ದೇಶ ಇದ್ದರೆ ಅದು ಈಡೇರೋದಿಲ್ಲ. ನಿಮ್ಮ ಜೀವನ ನಿಮ್ಮ ಇಷ್ಟ. ಟೇಕ್ ಕೇರ್. ಕಣ್ಣಿನ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ.
ಗುಡ್ ಲಕ್, ಟೇಕ್ ಕೇರ್, ಬಾಯ್, ನಮಸ್ತೆ.